ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು 10ನೇ ತರಗತಿಯ ಮ್ಯಾಥಮೆಟಿಕ್ಸಲ್ಲಿ ಕೋಆರ್ಡಿನೇಷನ್ ಜಾಮೆಟ್ರಿ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋನಲ್ಲಿ ಪಾರ್ಟ್ 1ನಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಮತ್ತು ಏರಿಯಾ ಫಾರ್ಮುಲಾದ ಮೇಲೆ ಲೆಕ್ಕಗಳನ್ನು ಮಾಡಿದ್ವಿ, ಸಿಂಪಲ್ ಆದ ಲೆಕ್ಕಗಳನ್ನು. ಅದರಲ್ಲಿ ಒಂದು ಕಾನ್ಸೆಪ್ಟ್ ತಪ್ಪಿ ಹೋಗಿತ್ತು, ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್. ಅದನ್ನು ಈ ವಿಡಿಯೋದಲ್ಲಿ ಮಾಡಿ, ಮತ್ತೆ ಸೆಕ್ಷನ್ ಫಾರ್ಮುಲಾ ಅಂತಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಏರಿಯಾ ಫಾರ್ಮುಲಾದಲ್ಲಿ ಕೋಲಿನಿಯರ್ ಆಗಿದ್ದಾಗ ಕೆ ಬೆಲೆ ಕಂಡುಹಿಡಿದು ಒಂದು ಲೆಕ್ಕ ಬರುತ್ತೆ, ಅದನ್ನ ಮಾಡೋಣ. ಮೊದಲನೇದಾಗಿ ನಾವು ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂದರೆ, ಎರಡು ಪಾಯಿಂಟ್ಸ್ ಇದಾವೆ ಡಿಸ್ಟೆನ್ಸ್ ಫಾರ್ಮುಲಾ ಮಾಡುವಾಗ. ಈ ಲೈನ್ನ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿದಕ್ಕೆ ನಾವು x1 y1 x2 y2 ಅಂತ ತಗೊಂಡು ಸ್ಕ್ವೇರ್ ರೂಟ್ ಆಫ್ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತೇಳಿ ಲೆಕ್ಕ ಮಾಡಿದ್ವಿ ಸೂತ್ರಗಳನ್ನು. ಆದರೆ ಒಂದು ವೇಳೆ ಈ ಒರಿಜಿನಿಂದ ಈ ಪಾಯಿಂಟ್ ಎಷ್ಟು ದೂರದಲ್ಲಿದೆ, ಉದಾಹರಣೆಗೆ ಈ ತರದ್ದು, ಇಲ್ಲಿ ಒರಿಜಿನ್ x1 y1 ಪ್ಲೇಸ್ ಅಲ್ಲಿ ಏನಿದೆ, 0 0 ಇದೆ. x2 y2 ಪ್ಲೇಸ್ ಅಲ್ಲಿ xy ಇದೆ. ಹಾಗಾದ್ರೆ ಸೂತ್ರ ಏನಾಗುತ್ತೆ, ಡಿಸ್ಟೆನ್ಸ್ ಫಾರ್ಮುಲಾ ನಮ್ದು ಏನಿತ್ತು, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಇತ್ತಲ್ವಾ. ಅದರಲ್ಲಿ x1 y1 ಪ್ಲೇಸ್ ಅಲ್ಲಿ ಏನಿದೆ, 0 0 ಇದೆ. ಆವಾಗ x2 y2 ಪ್ಲೇಸ್ ಅಲ್ಲಿ xy ಇದೆ. ಸೊ x ಇದಿಲ್ಲ ಅಂದಮೇಲೆ ಸ್ಕ್ವೇರ್ ಆಯಿತು, ಪ್ಲಸ್ y2 ಮೈನಸ್ y1 ಇಲ್ಲ ಯಾಕಂದ್ರೆ 0 ಸ್ಕ್ವೇರ್ ಆಯಿತು. ಅದರಿಂದ ಡಿಸ್ಟೆನ್ಸ್ ಫಾರ್ಮುಲಾ ಏನಾಯಿತು, ಡಿಸ್ಟೆನ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಯಾವುದಕ್ಕೆ ಇದು, ಫ್ರಾಮ್ ಒರಿಜಿನ್. ಒರಿಜಿನ್ ಅಂತ ಹೇಳಿದ್ರೆ ಈ ಪಾಯಿಂಟ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮೀಟ್ ಆಗೋ ಪಾಯಿಂಟಿಗೆ ನಾವು ಒರಿಜಿನ್ ಅಂತ ಕರಿತೀವಿ. ಇಲ್ಲಿ ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ 0 0 ಇರುತ್ತೆ, 0 0 ಇರುತ್ತೆ. ಸೊ ಇದ್ರ ಮೇಲೆ ಲೆಕ್ಕಗಳನ್ನು 1 ಮಾರ್ಕಿನ ಮಲ್ಟಿಪಲ್ ಚಾಯ್ಸ್ ಎಲ್ಲ ಕೇಳ್ತಾರೆ. ಉದಾಹರಣೆಗೆ ಒಂದು ಲೆಕ್ಕ ಬರ್ತೀನಿ. ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಟು ದ ಪಾಯಿಂಟ್ 3, -4. 3, -4 ಎಲ್ಲಿ ಬರುತ್ತೆ, ಈ ಗ್ರಾಫಲ್ಲಿ ನಾವು ಉಲ್ಟಾ ಮಾಡಿದರೆ ಇದರಲ್ಲಿ ಆಗೋದಿಲ್ಲ. 3, -4 ಅಂದರೆ ನೋಡಿ, 1 2 3 4 1 2 3, ಇದು 3, ಇದು -4 ಕಾಣಿಸ್ತಿದೆಯಲ್ಲ, ಇವೆರಡು ಜಾಯಿನ್ ಆಗೋ ಪಾಯಿಂಟ್ 3, -4. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ, ಒರಿಜಿನ್ 0 0 ಇಂದ ಇದಕ್ಕೆ ಎಷ್ಟು ದೂರ ಇದೆ ಅಂತೇಳಿ ಲೆಕ್ಕದ ಅರ್ಥ. ಅದನ್ನ ಮಾಡೋದಕ್ಕೆ ನಮಗೆ ಫಾರ್ಮುಲಾ ಇಲ್ಲೇ ಬರ್ತೀನಿ ನಿಮ್ಮ ಮೇಲೆ, x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸ್ಕ್ವೇರ್ ರೂಟ್, ದಟ್ ಈಸ್ ಎಕ್ಸ್ ಅಂತ ಹೇಳಿದ್ರೆ 3 ಸ್ಕ್ವೇರ್ ಪ್ಲಸ್ -4 ಹೋಲ್ ಸ್ಕ್ವೇರ್, ದಟ್ ಈಸ್ ಇದು -4, ಇಲ್ಲಿರೋದು -4 ಆದ್ರಿಂದ. ಸೊ 3 ಸ್ಕ್ವೇರ್ 9, 4 ಸ್ಕ್ವೇರ್ 16 ಆಗುತ್ತೆ. -4 ಸ್ಕ್ವೇರ್ 16 ಮೈನಸ್ ಅಲ್ಲ, ಪ್ಲಸ್ 16 25 ಆಯಿತು. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25ನ ಕೆಲವರು ಏನು ಮಾಡ್ತಾರೆ, ಸ್ಕ್ವೇರ್ ರೂಟ್ ಆಫ್ 5 ಬರೀತಾರೆ. ಹಾಗೆ ಬರೆಯೋದಲ್ಲ, 5 ಯೂನಿಟ್ಸ್ ಅಂತ ಬರೀಬೇಕು. ಸೊ ಈ ಥರದಲ್ಲಿ ಬೇರೆ ಬೇರೆ ಲೆಕ್ಕಗಳನ್ನೆಲ್ಲ ಕೇಳ್ತಾರೆ. ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ ಟು ದ ಪಾಯಿಂಟ್ಸ್ 8, -6 ಅಥವಾ 8, 6 ಅಂತ ಮಲ್ಟಿಪಲ್ ಚಾಯ್ಸ್ ಎಲ್ಲ ಬರುತ್ತೆ. ಸೊ ಸಿಂಪಲ್ ಸೂತ್ರ, ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ x1 y1 ಹೋಗ್ಬಿಡುತ್ತೆ. ಅದರಿಂದ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. 1 ಮಾರ್ಕಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ ಫಾರ್ಮುಲಾನು ಕೇಳ್ತಾರೆ. ಇಲ್ಲಿ ಮೈನಸ್ ಹಾಕ್ಬೋದು, ಏನಾದರೂ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಕೊಡ್ತಾರೆ. ಸೊ ಇದು ನಮ್ಮ ಡಿಸ್ಟೆನ್ಸ್ ಫಾರ್ಮುಲಾದ ಒರಿಜಿನ್ ಲೆಕ್ಕ. ಇನ್ನೊಂದು ಏರಿಯಾ ಫಾರ್ಮುಲಾದಲ್ಲಿ ಒಂದು ಲೆಕ್ಕ ಬಿಟ್ಟೋಗಿತ್ತು, ಅಥವಾ ಅದನ್ನ ನಾನು ಡಿಸ್ಕಸ್ ಮಾಡಿರಲಿಲ್ಲ. 3 ಪಾಯಿಂಟ್ ಒಂದೇ ಲೈನಲ್ಲಿ ಇದ್ರೆ ಇಟ್ ಈಸ್ ನಾಟ್ ಎ ಟ್ರಯಾಂಗಲ್. ಇದೊಂದು ಟ್ರಯಾಂಗಲ್ ಅಲ್ಲ. 3 ಪಾಯಿಂಟ್ಸ್ ಬೇರೆ ಬೇರೆ ಪ್ಲೇಸ್ ಇದ್ರೆ ಇದನ್ನ ನಾವು ಟ್ರಯಾಂಗಲ್ ಅಂತ ಮಾಡಿ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಮಾಡ್ತಿದ್ವಿ. ಆದ್ರೆ 3 ಪಾಯಿಂಟ್ಸ್ ಒಂದೇ ಲೈನ್ ಇದ್ರೆ ಕೋಲಿನಿಯರ್ ಅಂತ ಕರಿತೀವಿ. ಆವಾಗ ಏರಿಯಾ ಎಷ್ಟು ಬರುತ್ತೆ ಅಂತ ಹೇಳಿದ್ವಿ, ಏರಿಯಾ 0 ಬರುತ್ತೆ. ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಚೆಕ್ ವೆದರ್ ದೇ ಆರ್ ಇನ್ ಕೋಲಿನಿಯರ್, ಲೈನಲ್ಲೇ ಇದಾವೆ ಇಲ್ಲವಾ ಅಂತ ಕೇಳಿದ್ದೆ ಒಂದು ಲೆಕ್ಕ. ಸೊ ಉತ್ತರ 0 ಬಂದ್ರೆ ಹೌದು ಕೋಲಿನಿಯರ್ ಅಲ್ಲಿ ಇದೆ, ಉತ್ತರ 0 ಬರಲಿಲ್ಲ ಅಂದ್ರೆ ಇಲ್ಲ, ಇಟ್ ಇಸ್ ಎ ಟ್ರಯಾಂಗಲ್ ವಿತ್ ಏರಿಯಾ ಡ್ಯಾಶ್ ಡ್ಯಾಶ್. ಎಷ್ಟು ಉತ್ತರ ಬಂದಿದ್ದೋ ಅದು ಏರಿಯಾ ಅಂತೇಳಿ ನಾವು ಬರಿತೀವಿ. ಸೊ ಈಗ ನಾನು 3 ಪಾಯಿಂಟ್ ಕೊಡ್ತೀನಿ, ಅವು 3 ಕೋಲಿನಿಯರ್ ಅಲ್ಲಿ ಇದೆ. ಇಲ್ಲಿ ಯಾವುದೊಂದು ಪಾಯಿಂಟ್ 2, 3, ಇದೊಂದು 4, 7, ಇದನ್ನ ನಾನು k, 1 ಅಥವಾ 1, k ಅಂತ ಕೊಡ್ತೀನಿ. ಈ k ಬೆಲೆ ಕಂಡುಹಿಡಿಬೇಕು. ಅಂಥದ್ ಲೆಕ್ಕ ಒಂದು ಡಿಸ್ಕಸ್ ಮಾಡೋಣ. ಪಾಯಿಂಟ್ಸ್ 2, k
1, 1 and -1, -3 are collinear. Find the value of k. ನೋಡಿ, 3 ಪಾಯಿಂಟ್ಸ್ ಕೋಲಿನಿಯರ್ ಅಲ್ಲಿ ಇದೆ, ಅಂದ್ರೆ ಒಂದೇ ನೇರದಲ್ಲಿದೆ, ಒಂದೇ ಲೈನಿನ 3 ಪಾಯಿಂಟ್ಸ್ ಆಗಿದಾವೆ ಅಂತ ಅರ್ಥ. ಇವು 3. ಹಾಗಾದ್ರೆ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವು 3 ಒಂದೇ ಲೈನಲ್ಲಿದ್ರೆ ಏರಿಯಾ ಏನಾಯ್ತು? ಈ 3 ಪಾಯಿಂಟ್ಸ್ ನಾವು ಚುಕ್ಕೆ ಹಾಕಿ ಒಂದು ಟ್ರಯಾಂಗಲ್ ಬಿಡಿಸೋಕೆ ಹೋದ್ರೆ ಟ್ರಯಾಂಗಲೇ ಬರೋದಿಲ್ಲ, ಏರಿಯಾ ಈಸ್ 0. ಸರಿನಾ? ಈ ತರ ಲೆಕ್ಕ ಮಾಡ್ಕೋಬೇಕು. ಏರಿಯಾ ಫಾರ್ಮುಲಾ ಏನು? ಹಾಫ್ ನೆನಪಿದೆಯಾ? ಎಕ್ಸ್ ಈಗ y ಮೈನಸ್ ವೈ ಬರ್ಕೊಳ್ಳೋದು, ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ವೈ ಮೈನಸ್ ವೈ. 1 2 3 2 3 1 3 1 2. ಇಲ್ಲಿ ನಾವು ಏರಿಯಾ 0 ತಗೋಬೇಕು, ಯಾಕಂದ್ರೆ ಕೋಲಿನಿಯರ್. ಅದರಿಂದ 0 ಇಸ್ ಈಕ್ವಲ್ ಟು ಈ ಹಾಫ್ ಮುಂದೆ ಈ 2 ಅನ್ನೋದು ಇದಿಷ್ಟು ಗುಣಿಸೋ ಇರೋದು, ಈ ಡಿವೈಡೆಡ್ ಬೈ 2 ಈಚೆ ಬರುವಾಗ ಇಂಟು 2 ಆಗುತ್ತೆ. 0 ಇಂಟು 2 0ನೇ ಆಗುತ್ತೆ. ಅದು ಬೇಡ, ಕೊನೆಗೆ ನಮಗೆ ಬೇಕಾಗೋದಿಲ್ಲ. ಈಗ ನಮ್ಮ ಪಾಯಿಂಟ್ಸ್ ಬೇಕಲ್ವಾ? x1 y1 x2 y2 x3 y3 ಬರ್ದಿಟ್ಕೋಬೇಕು ಮೇಲ್ಗಡೆ. x1 ಏನಿದೆ? 2 ಇಂಟು y2 ಮೈನಸ್ y3. ನೋಡಿ, 1 ಮೈನಸ್ ಆಫ್ ಮೈನಸ್ 3 ಪ್ಲಸ್ 1 ಮೈನಸ್ 3 ಮೈನಸ್ k ಪ್ಲಸ್ ಮೈನಸ್ 1 k ಮೈನಸ್ 1. ನೆನ್ಪು ಮಾಡ್ಕೊಳ್ಳಿ, ಇಲ್ಲಿ ಏನೇನಿದೆ ಅದನ್ನ ಬರ್ದಿದ್ದೀನಿ. ಈಗ ನೋಡಿ, 0 ಈ 2 ಇಲ್ಲಿ ಹೋಗುತ್ತೆ, 0 ಆಗುತ್ತೆ, ನಾನು ಬರೆಯೋದಿಲ್ಲ. ಈಗ ನೋಡಿ, 2 ಇಂಟು ಬೇಕಾದ್ರೆ ಹೀಗೆ ಹಾಕೊಳ್ಳುವ, 1 ಪ್ಲಸ್ 3 ಸರಿಯಾ? ಪ್ಲಸ್ ಈಗ ಇದನ್ನ ಕೂಡ್ಸೋಕ್ಕಾಗೋದಿಲ್ಲ, ಇಲ್ಲಿ ನಾವು ಕೂಡಿಸ್ತೀನಿ. 1 ಮೈನಸ್ ಇಂಟು ಮೈನಸ್ 3 1 ಮೈನಸ್ 3. ಇದು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಇಂಟು 4 ಅಂತ ಮಾಡ್ಕೋಬಹುದು. ಬಟ್ ಇಲ್ಲಿ 1 ಇಂಟು ಇದನ್ನು ನಾವು ಕೂಡ್ಸೋಕ್ಕಾಗೋದಿಲ್ಲ. ಆವಾಗ ನಾವು ಚಾಕ್ಲೇಟ್ ಹಂಚಲಕ್ಕ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮಾಡ್ಕೋಬೇಕು. ಏನಾಗುತ್ತೆ? ಮೈನಸ್ 3 1s 3, ಕೊನೆಗೆ ಮೈನಸ್ ಕೆ ಆಗುತ್ತೆ. 1 ಇಂಟು ಮೈನಸ್ ಕೆ. ನೆಕ್ಸ್ಟ್ ಇಲ್ಲಿಯೂ ಅಷ್ಟೇ, 1ರಿಂದ ಗುಣಿಸೋದು, ಮೈನಸ್ ಕೆ ಮೈನಸ್ 1 ಇಂಟು ಕೆ ಮೈನಸ್ ಕೆ ಮೈನಸ್ ಮೈನಸ್ ಪ್ಲಸ್ 1 ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 2 ಇಂಟು 1 ಪ್ಲಸ್ 3 4. ನೋಡಿ, ಮೈನಸ್ 3 ಪ್ಲಸ್ 1 ಏನಾಯಿತು? ಮೈನಸ್ 2. ಮೈನಸ್ ಕೆ ಹೊಡೆದೋಗೋದಿಲ್ಲ, ಮೈನಸ್ 2k ಆಯಿತು. ಈಸ್ ಈಕ್ವಲ್ ಟು 0. ಇದನ್ನ ಸಿಂಪ್ಲಿಫೈ ಮಾಡಿದರೆ 0 ಈಸ್ ಈಕ್ವಲ್ ಟು 4 8 ಮೈನಸ್ 2 ಮೈನಸ್ 2k. ಅಂದರೆ ಏನಾಯಿತು? 0 ಈಸ್ ಈಕ್ವಲ್ ಟು 8ರಲ್ಲಿ ಕಳೆದ್ರೆ 6 ಮೈನಸ್ 2k. ಈ ಮೈನಸ್ 2k ಈಚೆ ತರ್ತೀನಿ, ಆವಾಗ 2k ಈಸ್ ಈಕ್ವಲ್ ಟು 6. ನೆಕ್ಸ್ಟ್ k ಈಸ್ ಈಕ್ವಲ್ ಟು 6/2. 2 1s 2 3s 3. k ಬೆಲೆ ಏನಾಯಿತು? 3. ಹಾಗಾದರೆ ಪಾಯಿಂಟ್ ಯಾವುದದು? 2, k ಇದ್ದಲ್ಲಿ 2, 3 ಆಗಬೇಕಿತ್ತು. ಸೊ k ಬೆಲೆ ಎಷ್ಟು? 3. ಸೊ ಈ ಸಿಂಪ್ಲಿಫಿಕೇಶನ್ನೇ ನಮಗೆ 2 ಅಥವಾ 3 ಮಾರ್ಕಿಗೆ ಬರುವಂಥದ್ದು. ಎಲ್ಲಾದರೂ ಚಿಹ್ನೆ ತಪ್ಪಿಗೆ ಹೋದರೆ ಪೂರ್ತಿ ಲೆಕ್ಕ ತಪ್ಪಾಗುತ್ತೆ, ಜವಾಬ್ದಾರ ನಾನು ಆಗೋದಿಲ್ಲ ಆವಾಗ. ಆದ್ರಿಂದ ಪ್ಲಸ್ ಮೈನಸ್ ಲೆಕ್ಕಗಳನ್ನ ಸರಿಯಾಗಿ ಇಂಟಿಜರ್ಸ್ಗಳನ್ನ ಗುಣಿಸೋದು ಹೇಗೆ, ಕೂಡಿಸೋದು ಹೇಗೆ. ಇನ್ನೊಂದ್ಸಲ ಹೇಳ್ತೀನಿ, ಇದೆಲ್ಲ ನಂಬರ್ಸ್ ಆಗಿರೋಕೆ ಹೋಗಿ ಸಿಂಪ್ಲಿಫೈ ಮಾಡಿ 4 ಮಾಡಿದೆ. ಬಟ್ ಇಲ್ಲಿ ಒಂದು ಮೈನಸ್ 3 ಮೈನಸ್ ಕೆ ಇರೋಕೆ ಹೋಗಿ ನಮ್ಗೆ ಇಲ್ಲಿ ಸಿಂಪ್ಲಿಫೈ ಮಾಡೋಕ್ಕಾಗೋದಿಲ್ಲ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮಾಡಬೇಕು. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮಾಡ್ಬೇಕಂತಿಲ್ಲ, ಇದು ನಂಬರ್ಸ್ ಸಿಂಪ್ಲಿಫೈ ಮಾಡ್ಬೋದು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯಾವಾಗ? ಬ್ರಾಕೆಟ್ ಒಳಗಿರೋ ನಂಬರ್ಸ್ನ ಸಿಂಪ್ಲಿಫೈ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಮಾತ್ರ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮಾಡಬೇಕು. ಇಲ್ಲಿ ಸಿಂಪ್ಲಿಫೈ ಮಾಡೋಕ್ಕಾಗತ್ತೆ, ಒಳಗಿರೋ ನಂಬರ್ಸ್ನ ಸಿಂಪ್ಲಿಫೈ ಮಾಡೋಕ್ಕಾಗತ್ತೆ ಅಂದಮೇಲೆ ಈ ಥರ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ಕೆ ಎಲ್ಲ ಬರುತ್ತೆ, ಕೆಗಳನ್ನೆಲ್ಲ ಒಟ್ಟು ಸೇರಿಸ್ಬೇಕು, ನಂಬರ್ಗಳನ್ನ ಒಟ್ಟು ಸೇರಿಸ್ಬೇಕು. ಇವೆಲ್ಲ ಬೇಸಿಕ್ಗಳು, ಸರಿನಾ? ನೆಕ್ಸ್ಟ್ ಇದು ಒಂದು ಲೆಕ್ಕ ಆಯಿತು. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಬರುತ್ತೆ, ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಅಂದ್ರೆ ಏನು? ನಾನು ಗ್ರಾಫ್ ಬಿಡಿಸಿದ್ದೀನಿ. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಈ ಗೆರೆನ
ಯಾವುದು ಎ ಬಿ ಅನ್ನುವಂಥ ಗೆರೆನ ಪಿ ಅನ್ನುವಂಥ ಪಾಯಿಂಟ್ ಕಟ್ ಮಾಡಿದೆ. ಮಧ್ಯದಲ್ಲಿ ಕಟ್ ಮಾಡಿದ್ಯಾ? ಇಲ್ಲ ನೋಡಿ, ಮಧ್ಯದಲ್ಲಿ ಅಂದ್ರೆ ಇಲ್ಲಿ ಬರ್ತಿತ್ತು, ಈ ಪಾಯಿಂಟಲ್ಲಿ ಬರ್ತಿತ್ತು. ಮಧ್ಯದಲ್ಲಿ ಕಟ್ ಮಾಡಿಲ್ಲ, ಯಾವುದೋ ಒಂದು ಕಡೆ ಕಟ್ ಮಾಡಿದೆ. ಹಾಗಾದ್ರೆ ಇಲ್ಲಿ ಎಷ್ಟು ಭಾಗ, ಇಲ್ಲಿ ಎಷ್ಟು ಭಾಗ ಇದೆ? ಇಲ್ಲಿ 1 ಭಾಗ, ಇಲ್ಲಿ 3 ಭಾಗ ಉಳಿದಿರ್ಬೋದು, ಅಥವಾ ಇಲ್ಲಿ 2 ಭಾಗ, ಇಲ್ಲಿ 5 ಭಾಗ ಬಂದಿರ್ಬೋದು. ಸರಿನಾ? ಸೊ ಯಾವುದೋ ಒಂದು ರೇಷಿಯೋದಲ್ಲಿ ಈ ಪಾಯಿಂಟು ಈ ಗೆರೆನ ಕಟ್ ಮಾಡಿದೆ. ಯಾವ ರೇಷಿಯೋದು? m:n. m:n ರೇಷಿಯೋದಲ್ಲಿ ಕಟ್ ಮಾಡಿದೆ. ಈಗ ನಿಮ್ಮ ಹತ್ರ ಒಂದು ಚಾಕ್ಲೇಟ್ ಇದೆ, ನೀವು 5 ಜನ ಮಕ್ಕಳಿದ್ದೀರಿ ಮನೇಲಿ ಅಂತ ಇಟ್ಕೊಳ್ಳಿ. 2 ಹುಡುಗಿಯರು 3 ಜನ ಹುಡುಗರು. ಆವಾಗ ನೀವೇನು ಮಾಡ್ತೀರಿ ಹೇಳಿ? 5 ಪೀಸ್ ಮಾಡಿ ನೋಡಿ, ಇದು ಗರ್ಲ್ಸ್ಗೆ ಬಾಯ್ಸ್ಗೆ ಕೊಡ್ತೀರಿ. ಎಷ್ಟು? 2:3. ಹೌದಾ? ಈ ಪಾಯಿಂಟ್ ಅನ್ನೋದು 2:3 ಅಲ್ಲಿ ಕಟ್ ಮಾಡಿದೆ. ಅದೇ ರೀತಿ ಈ ಲೈನನ್ನ, ಎ ಬಿ ಲೈನನ್ನ ಪಿ ಅನ್ನೋ ಪಾಯಿಂಟು ಯಾವ ರೇಷಿಯೋದಲ್ಲಿ? 2:3 ಅಲ್ಲ, ಗೊತ್ತಿಲ್ಲ ನಮಗೆ, ಅದರಿಂದ m:n ರೇಷಿಯೋದಲ್ಲಿ ಕಟ್ ಮಾಡಿದೆ. ಸರಿನಾ? ಹಾಗಾದ್ರೆ ಆ ಪಾಯಿಂಟ್ ಯಾವುದು ಅಂತ ಕ್ವಶನ್ ಕೇಳ್ಬೋದು. ಇದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ. 5:3 ರೇಷಿಯೋದಲ್ಲಿ ಕಟ್ ಮಾಡಿದೆ. ಹಾಗಾದ್ರೆ ಆ ಪಾಯಿಂಟ್ ಯಾವುದು ಅಂತ ಕೇಳಿದ್ರೆ ನೀವು ಇದನ್ನ ಕಂಡುಹಿಡಿಬೇಕು. ಇನ್ನು ಕೆಲಸ ಇವು 3 ಕೊಡ್ತಾರೆ, ಯಾವ ರೇಷಿಯೋದಲ್ಲಿ ಕಟ್ ಮಾಡಿದೆ ಅಂತ ಕೇಳ್ತಾರೆ. 2 ರೀತಿ ಲೆಕ್ಕ ಇದೆ, 2 ಲೆಕ್ಕ ಮಾಡ್ತೀನಿ ನಾನು. ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಲೆಕ್ಕನೇ ಮಾಡ್ತೀನಿ. ಫಾರ್ಮುಲಾ ಏನು? ಪಿ ಆಫ್ ಎಕ್ಸ್, ವೈ ಬೇಕು ನಮಗೆ. ಯಾವುದದು ನೋಡಿ, ಇದು ಬೇಕು. ಇದನ್ನ ಕಂಡುಹಿಡಿದಕ್ಕೆ ಫಾರ್ಮುಲಾ ಎಕ್ಸಿಗೋಸ್ಕರ mx2 + nx1 / m+n. ಇದು ಎಕ್ಸ್ನ ಕೊಡುತ್ತೆ. ವೈನ my2 + ny1 / m+n ಅಂಥೇಳಿ ಇನ್ನೊಂದು ಫಾರ್ಮುಲಾ ಇದೆ. ಇದು ಹೇಗೆಲ್ಲ ಸೂತ್ರ ಬಂತು ನಮ್ಗೆ ಬೇಡ. ಸೊ ನಿಮಗೆ ಈ ಲೆಕ್ಕದಲ್ಲಿ ಇದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಎ ಮತ್ತು ಬಿ ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಬೇಕು ಅಂತ ಹೇಳಿದ್ರೆ ಈ ಫಾರ್ಮುಲಾ ಹಾಕಬೇಕು. ಎಕ್ಸ್ ಬೇಕಂತಿದ್ರೆ mx2 + nx1 / m+n. ವೈ ಬೇಕಂತಿದ್ರೆ my2 + ny1 ಗುಣಿಸೋದು. my2 ಅಂದ್ರೆ m×i2, my2. ಆಯ್ತಾ? ಸೊ ಈ ಸೂತ್ರ ಹಾಕೊಂಡು ಏನೆಲ್ಲ ಕಂಡುಹಿಡಿಬಹುದು? ಎಕ್ಸ್ ಮತ್ತು ವೈ ಕೇಳಿದ್ರೆ ಈ ಸೂತ್ರ ಹಾಕಿದ್ರೆ ಎಕ್ಸ್ ಬರುತ್ತೆ, ಈ ಸೂತ್ರ ಹಾಕಿದ್ರೆ ವೈ ಬರುತ್ತೆ. ಆಯ್ತಾ? ಕೆಲವು ಸಲ ಈ ರೇಷಿಯೋನೇ ಕೇಳ್ತಾರೆ, ಯಾವ ರೇಷಿಯೋದಲ್ಲಿ ಅಂತೇಳಿ. ಆವಾಗ ಇದೇ ಸೂತ್ರನ ಇನ್ನೊಂದು ರೀತಿಯಲ್ಲಿ ಬಳಸ್ಕೊಂಡು ನಾವು ಲೆಕ್ಕ ಮಾಡ್ತೀವಿ. ಸೊ 2 ಲೆಕ್ಕವನ್ನ ನಾನೀಗ ಮಾಡ್ತೀನಿ. ಒಂದು ರೇಷಿಯೋ ಕಂಡುಹಿಡಿಯೋದು, ಇನ್ನೊಂದು ರೇಷಿಯೋ ಕೊಟ್ಟಿರ್ತಾರೆ, ನಾವು ಪಾಯಿಂಟ್ ಕಂಡುಹಿಡಿಯೋದು. ನೋಡುವ, ಒಂದು ಲೆಕ್ಕ ನೋಡುವ. ಫೈಂಡ್ ದ ಕೋಆರ್ಡಿನೇಟ್ ಪಾಯಿಂಟ್. ಫೈಂಡ್ ದ ಕೋಆರ್ಡಿನೇಟ್ ಪಾಯಿಂಟ್ ಅಂದ್ರೆ ಫೈಂಡ್ ದ ಕೋಆರ್ಡಿನೇಟ್ ಪಾಯಿಂಟ್ ಅಂದ್ರೆ ಈ ಪಾಯಿಂಟ್ ಮೇಲ್ಗಡೆ ತೋರಿಸಿದ್ನಲ್ಲ, ಈ ಪಾಯಿಂಟ್ ಅನ್ನು ಕಂಡುಹಿಡಿಬೇಕಂತೆ. ಫೈಂಡ್ ದ ಕೋಆರ್ಡಿನೇಟ್ ಪಾಯಿಂಟ್ ವಿಚ್ ಡಿವೈಡ್ಸ್, ತುಂಡು ಮಾಡಿದೆ ಯಾರನ್ನ? ಲೈನ್ ಸೆಗ್ಮೆಂಟ್ joining the points 4, -3 and 8, 5 in the ratio 3:1. ಏನಿದೆ ಅರ್ಥ ನೋಡಿ? ಇದು ಒಂದು ಲೈನ್ನ ಎ ಮತ್ತು ಬಿ. ಆಯ್ತಾ? ಯಾವಾಗ ಜೊತೆಗಿರುತ್ತೆ ನೋಡಿ, ಅದು ಎ ಮತ್ತು ಬಿ. ಲೈನ್ ಸೆಗ್ಮೆಂಟ್ ಜಾಯಿನ್ ದ ಪಾಯಿಂಟ್. ಒಂದು ಲೈನ್ ಸೆಗ್ಮೆಂಟ್ ಇದೆ. ಲೈನ್ ಸೆಗ್ಮೆಂಟ್ ಅಂದ್ರೆ ರೇಖಾಖಂಡ, ಒಂದು ಗೆರೆ. ಇದರ ತುದಿಗಳು ಇರುತ್ತೆ. ಲೈನಿಗೆ ತುದಿ ಇಲ್ಲ, ಲೈನ್ ಸೆಗ್ಮೆಂಟ್ ಅಂದ್ರೆ ರೇಖಾಖಂಡ, ತುದಿ ಇರುತ್ತೆ. ಇದು ಎ, ಇದು ಬಿ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕಟ್ ಮಾಡಿದಂತೆ. ಎಲ್ಲದು? ಈ ಕಡೆ ಎಲ್ಲೋ ಕಟ್ ಮಾಡಿದೆ. ಇಲ್ಲಿ 3 ಪಟ್ಟು, ಇಲ್ಲಿ 1 ಪಟ್ಟು, 3:1. ಇಲ್ಲಿ 3 ಭಾಗ ಆದ, ಇಲ್ಲಿ 1 ಭಾಗ ಇದೆಯಂತೆ. ಸೊ ಈ ತರ ನೋಡಿ, 1, 2, 3 ಭಾಗ, ಇಲ್ಲಿ 1 ಭಾಗ ಇದೆ. ಆ ಥರ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪಿ ಅನ್ನೋ ಪಾಯಿಂಟ್ ಅದು ಕಟ್ ಮಾಡಿದೆ. ಎಕ್ಸ್, ವೈ ಆ ಪಾಯಿಂಟ್ ಹೆಸರು. ಸರಿನಾ? ಈ ಪಾಯಿಂಟ್ ಅನ್ನು ಕಂಡುಹಿಡಿಬೇಕಂತ. ಸರಿನಾ? ಸೊ ಅದಕ್ಕೆ ನಾವು ಸೂತ್ರ ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್, ವೈ ಕಂಡುಹಿಡಿಬೇಕಾದ್ರೆ mx2 + nx1 / m+n ಇಂಟು my2 + ny1 / m+n. ಸೊ ಈಗ
x1 y1 ಬರ್ಕೊಳ್ಳೋಣ. x1 y1 4, -3, x2 y2 8, 5. m/n is 3:1 ಅಂದರೆ m ಅಂದರೆ 3, n ಅಂದರೆ 1. ಸೂತ್ರಕ್ಕೆ ಹಾಕುವಾಗ ಬೇಕಾಗುತ್ತೆ ಇವರು. ಸೊ ನಮಗೆ ಪಾಯಿಂಟ್ಸ್ ಬೇಕು. ಒಂದನೇ ಸೂತ್ರ x ಅನ್ನು ಕಂಡುಹಿಡಿಯುತ್ತೆ. mx2 3 × 8 3 × 8 ಪ್ಲಸ್ n x1 n ಅಂದರೆ ಎಷ್ಟು 1, x1 ಎಲ್ಲಿದೆ 4 ಡಿವೈಡ್ ಬೈ ರೇಷಿಯೋ ಏನಿದೆ ಅಲ್ಲಿ 3 + 1, ಇದನ್ನು ಲೆಕ್ಕಾಚಾರ ಮಾಡಿದರೆ ನಮಗೆ x ಬೆಲೆ ಸಿಗುತ್ತೆ. ಈ ಪಾಯಿಂಟ್ನ ಬೆಲೆ ಸಿಗುತ್ತೆ x ನಲ್ಲಿ. ನೆಕ್ಸ್ಟ್ 3 × y2 ಎಷ್ಟು 5 ಪ್ಲಸ್ 1 × y2 - 3. ಚಿಹ್ನೆಗಳೇ ಇಂಪಾರ್ಟೆಂಟ್. 3 + 1 ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ 3 × 24 ಪ್ಲಸ್ 4/4, 3 × 5 -3 4, 28/4, 12/4 that is 7, 4 × 4 7, 4 × 4 3. ಸೊ P of x, y ಪಾಯಿಂಟ್ ಯಾವುದು 7, 3. ಈ ರೇಷಿಯೋದಲ್ಲಿ ಈ ಪಾಯಿಂಟಲ್ಲಿ 7, 3 ಅನ್ನೋ ಪಾಯಿಂಟಲ್ಲಿ 3 ಭಾಗ 1 ಭಾಗ ಆಗುವ ಹಾಗೆ ಲೈನ್ನ ಕಟ್ ಮಾಡಿದಂತೆ. ಸೊ ಇದು 2 ಮಾರ್ಕಿನ ಲೆಕ್ಕ. ಅರ್ಥಾಯ್ತಲ್ಲ? ಈಗ ಉಲ್ಟಾ ಲೆಕ್ಕ ಮಾಡ್ತೀನಿ. ಇವು 3 ಪಾಯಿಂಟ್ ಕೊಡ್ತಾರೆ, ಯಾವ ರೇಷಿಯೋದಲ್ಲಿ ಕಟ್ ಮಾಡಿದೆ ಅಂತ ಕೇಳ್ತಾರೆ. ಉದಾಹರಣೆಗೆ ಇನ್ ವಾಟ್ ರೇಷಿಯೋ does the point -6, -4,6 divides the line segment -6, 10 and 3, -8. ಏನಿದೆ ಅರ್ಥ? ಲೈನ್ ಸೆಗ್ಮೆಂಟ್ ಯಾವುದು -6, 10 ಎಲ್ಲೋ ಒಂದು ಪಾಯಿಂಟ್ ಇದೆ ಅಂತೆ. ಇದು -6, 10 ಎಲ್ಲಾದರೂ ಇರ್ಬೋದು. ಇದು 3, 8. ಇದು ಗ್ರಾಫ್ ನಿಜವಾದಲ್ಲ, ಇದು ನಾನು ಸುಮ್ಮನೆ ಬಿಡಿಸಿದ್ದು. ಇದ್ರ ಹೆಸರು A, ಇದ್ರ ಹೆಸರು B ಅಂತ ಕೊಟ್ಟಿದ್ದಾರೆ ಅಲ್ಲಿ, ನಾನು ಬರ್ದಿಲ್ಲ ಅಷ್ಟೇ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ಸಿಗುತ್ತೆ. ಎಕ್ಸಾಂಪಲ್ 7 ಇದು. ಇವೆರಡು ಪಾಯಿಂಟ್ ಇದೆ. ಇನ್ನೊಂದು ಪಾಯಿಂಟ್ ಇಲ್ಲಿ ಎಲ್ಲೋ ಮಧ್ಯದಲ್ಲಿದೆ, ಎಲ್ಲಂತ ಗೊತ್ತಿಲ್ಲ. ಇದು P, ಅದರದ್ದು ಬೆಲೆ ಕೊಟ್ಬಿಡ್ತಾರೆ -4, 6 ಅಂತ ಕೊಟ್ಬಿಟ್ಟಿದ್ದಾರೆ. ಯಾವ ರೇಷಿಯೋದಲ್ಲಿ ಕಟ್ ಮಾಡಿದೆ ಅಂತ ಕೇಳಿದ್ದಾರೆ. m/n ಕೇಳಿದ್ದಾರೆ. ಯಾವಾಗ ರೇಷಿಯೋ ಕೇಳ್ತಾರೋ ಆವಾಗ ರೇಷಿಯೋವನ್ನು m/n ಅಂತ ತಗೊಳ್ಳೋ ಬದಲು k/1 ಅಂತ ಹೇಳಿ ತಗೋಬೇಕು. ತುಂಬಾ ಸಿಂಪ್ಲಿಫೈ ಆಗಿ ಮಾಡೋದಕ್ಕೆ ಕೆ ಬೆಲೆ ಏನು ಬರುತ್ತೋ ಅದನ್ನ ರೇಷಿಯೋ ಅಂತ ನಾವು ಬರಿಬಹುದು. ಆಯ್ತಾ? ನಾನು ಹೇಗೆ ಮಾಡಿದೆ ಇದಂದ್ರೆ, ಇದು ಎರಡಕ್ಕೂ n ಇಂದ ಬಾಗಿಸ್ತೀನಿ. ಆವಾಗ m/n ಇಷ್ಟು n ಹೊಡೆದೋದ್ರೆ 1 ಅಂತ ಆಯ್ತು. ಇದನ್ನ ನಾನು k/1 ಅನ್ನು ಬರ್ಕೊಂಡು k ಅಂದ್ರೆ m/n ಅಂತ ಹೇಳಿ ತಗೊಂತೀನಿ. ಆಯ್ತಾ? ಇದನ್ನ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬೇಡ, ಏನು ಹೇಳ್ತಿದ್ದೀನಿ, ರೇಷಿಯೋ ಕೊಟ್ಟಿದ್ರೆ m/n ಲೆಕ್ಕ ಮಾಡ್ಕೋಬೇಕು. ರೇಷಿಯೋ ಕೇಳಿದ್ರೆ m/n ಬಿಟ್ಟು k/1 ಅಂತ ಹೇಳಿ ತಗೊಂಡು ಲೆಕ್ಕ ಮಾಡ್ಬೇಕು. ನಿಮ್ಗೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ಟರ್ನೇಟಿವ್ ಮೆಥಡ್ ಅಲ್ಲಿ ಕೊಟ್ಟಿದ್ದಾರೆ k/1. ಅದರಲ್ಲಿ ಫಸ್ಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ರೇಷಿಯೋ m1:n ಇದೆ, m1:m2 ಅಂತಿದೆ. ನಾನು m/n ಅಂತ ತಗೊಂಡಿದ್ದೀನಿ. ಹಳೆ ಸಿಲೆಬಸ್ ಅಲ್ಲಿ m/n ಅಂತಿದೆ. ಟೆಕ್ಸ್ಟ್ ಬುಕ್ ಅಲ್ಲಿ m1:m2 ಇದೆ. ಇಲ್ಲಿ ಯಾವಾಗ ರೇಷಿಯೋ ಕೇಳ್ತಾರೋ ಆವಾಗ k/1 ಅಂತ ತಗೋಬೇಕು. ಈಗ ನೀಟಾಗಿ ನಂಬರ್ಸ್ ಬರ್ಕೋಬೇಕು. x1 y1, x2 y2, x y ಪಾಯಿಂಟ್ಸ್ ಯಾವುದಲ್ಲ, -6, 10, 3, -8, -4, 6. ರೇಷಿಯೋ ಏನು k/1. ಫಾರ್ಮುಲಾ ಏನು, P of x, yಗೆ m ಮತ್ತು n ಇರುವಲ್ಲಿ k ಮತ್ತು 1 ಬರಿಬೇಕು. mx2
ಎಮ್ ಬದಲು ಕೆ ಪ್ಲಸ್ ಎನ್ ಎಕ್ಸ್ ಒನ್ 1 ಇಂಟು x1 ಡಿವೈಡ್ ಬೈ ಎಮ್ ಪ್ಲಸ್ ಎನ್ ಕೆ ಪ್ಲಸ್ 1 ಅಥವಾ y2 ಪ್ಲಸ್ y1 ಡಿವೈಡ್ ಬೈ ಕೆ ಪ್ಲಸ್ 1. ನೋಡಿ, ಈ ಲೆಕ್ಕ ಇದಕ್ಕೆ ಸಮಾನ, ಎಕ್ಸ್ ಕೊಡುತ್ತೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಕೆ x2 ಪ್ಲಸ್ x1 ಡಿವೈಡ್ ಬೈ ಕೆ ಪ್ಲಸ್ 1. ವೈ ಯಾವುದಕ್ಕೆ ಸೂತ್ರ? ಕೆ y2 ಪ್ಲಸ್ y1 ಡಿವೈಡ್ ಬೈ y1 ಪ್ಲಸ್ ಕೆ ಪ್ಲಸ್ 1. ಇದು ಎಕ್ಸ್ಗೆ ಸಂಬಂಧಪಟ್ಟಿದ್ದು, ಇದು ವೈಗೆ ಸಂಬಂಧಪಟ್ಟಿದ್ದು. ನಮಗೆ ಯಾವುದು ಉತ್ತರ ಬೇಕು? ಕೆ ಬೆಲೆ ಬೇಕು. ಕೆ ಬೆಲೆ ಗೊತ್ತಾದರೆ ನನಗೆ k1 ಹಾಕ್ಕೊಂಡು ಇಲ್ಲಿ ಸಿಂಪ್ಲಿಫೈ ಮಾಡೋಕ್ಕಾಗತ್ತೆ. ಸೊ ಇಲ್ಲಿ ಎಕ್ಸಿನ ನಂಬರ್ ಗೊತ್ತಿದೆ ನಮಗೆ. ಇಲ್ಲಿ ನೋಡಿ, ಎಕ್ಸಿನ ಬೆಲೆ ಗೊತ್ತಿದೆ. ಮೇಲ್ಗಡೆ ನೋಡಿ, ಎಕ್ಸಿನ ಬೆಲೆ ಗೊತ್ತಿದೆ, x2 ಗೊತ್ತಿದೆ, x1 ಗೊತ್ತಿದೆ, ಕೆ ಗೊತ್ತಿಲ್ಲ. ಸೊ ಇದು ಒಂದು ಸೂತ್ರ ತಗೊಂಡು ಲೆಕ್ಕ ಮಾಡಿದರೆ ನಮಗೆ ಕೆ ಬೆಲೆ ಬರುತ್ತೆ. ಅಥವಾ ಈ ನಂಬರ್ಸ್ ತಗೊಂಡ್ರು ಲೆಕ್ಕ ಉತ್ತರ ಬರುತ್ತೆ. ಯಾವುದಾದ್ರೂ ಒಂದು ಲೆಕ್ಕ ಮಾಡಬೇಕು. 2 ಮಾರ್ಕಿನ ಲೆಕ್ಕ ಇದು. ರೇಷಿಯೋ ಕೇಳಿದರೆ ನೋಡಿ, ಇದು ಎರಡೂ ಲೆಕ್ಕ ಮಾಡ್ಕೊಂಡು 2 ಪಾಯಿಂಟ್ ಕಂಡಿದ್ದೀವಿ. ಆದರೆ ರೇಷಿಯೋ ಕೇಳಿದಾಗ 2ರಲ್ಲಿ ಯಾವುದಾದ್ರೂ ಒಂದು ಲೆಕ್ಕ ಮಾಡಿದ್ರು ಸಾಕು. ಸರಿನಾ? ನೋಡಿ, ನಾನು ಈ ಲೆಕ್ಕ ಮಾಡ್ತೀನಿ ಎಕ್ಸ್ನ ಬೆಲೆ. ನೀವು ಇದನ್ನ ಮಾಡಿದ್ರು ಸೇಮ್ ಉತ್ತರ ಬರುತ್ತೆ. ಈ ಲೆಕ್ಕ ಮಾಡ್ತೀನಿ. ಎಕ್ಸ್ ಅಂತ ಹೇಳಿದ್ರೆ ಎಷ್ಟು ಬಂದಿದೆ ಇಲ್ಲಿ? ಎಕ್ಸ್ ಅಂತ ಹೇಳಿದ್ರೆ ನಾವು ಬರ್ದಿದ್ದೀವಿ -4 ಇಸ್ ಈಕ್ವಲ್ ಟು ಕೆ ಇಂಟು x2 ಎಷ್ಟು 3 ಪ್ಲಸ್ x1 ಎಷ್ಟು -6 ಬೈ ಕೆ ಪ್ಲಸ್ 1. ದಟ್ ಇಸ್ ಈಕ್ವಲ್ ಟು -4 ಇಸ್ ಈಕ್ವಲ್ ಟು 3k -6 ಬೈ ಕೆ ಪ್ಲಸ್ 1 ಅಂತ ಆಯಿತು. ಇದನ್ನು ನಾನು ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ. ನೆಕ್ಸ್ಟು ಯಾಕಂದರೆ ಮುಂದಿನ ಭಾಗ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಈಗ ಇದನ್ನು ಇದ್ರ ಜೊತೆ ಗುಣಿಸ್ತೀನಿ. -4 ಇಂಟು ಕೆ ಪ್ಲಸ್ 1 ಇಸ್ ಈಕ್ವಲ್ ಟು 3k -6. ಸಿಂಪ್ಲಿಫೈ ಮಾಡಬೇಕು ಕೆ ಬೆಲೆ ಬೇಕಾದರೆ. ಛೇದಲ್ಲಿರೋದು ಈ ಕಡೆ ಲೆಫ್ಟಿಗೆ ಬರುವಾಗ ಈಕ್ವಲ್ ಸಿಂಬಲಿಂದ ಈಚೆ ಬರುವಾಗ ಪಾಸಿಟಿವ್ ಆಗಿ ಅಪ್ಪರ್ ಸೈಡಿಗೆ ನ್ಯೂಮರೇಟರ್ ಬರುತ್ತೆ. -4k -4 ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇಸ್ ಈಕ್ವಲ್ ಟು 3k -6. ನಾನು 3k ನೀಚೆ ತಗೊಂಡ್ಬರ್ತೀನಿ. -4k -3k ಇಸ್ ಈಕ್ವಲ್ ಟು ಇಲ್ಲಿ -6 ಹಾಕಿದೆ, ಇಲ್ಲಿ ಈಚೆ ಬರುವಾಗ +4 ಆಗುತ್ತೆ. ಇದು -7k ಇಸ್ ಈಕ್ವಲ್ ಟು -2, k ಇಸ್ ಈಕ್ವಲ್ ಟು -2 ಬೈ -7, ಅದನ್ನ 2/7 ಅಂತ ಬರೀತೀನಿ. ಆಯಿತಾ? ಈಗ ಇಲ್ಲಿ ನೋಡಿ, ಕೆಗೆ ಏನಂತ ತಗೊಂಡಿದ್ದೀನಿ? ಕೆ ಈಸ್ m/n, ದಟ್ ಈಸ್ 2/7. ಇಲ್ಲಿ 2 - ಪ್ಲಸ್ ಆಗುತ್ತೆ. ಆಯಿತಾ? ಸೊ ರೇಷಿಯೋ m/n ಉತ್ತರ ಏನಾಯಿತು? 2:7 ಅಂತ ಆಯಿತು. ಇದೇ ರೀತಿಯಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಈ ಲೆಕ್ಕ ಮಾಡಿದ್ದಾರೆ. ಸೇಮ್ ಲೆಕ್ಕ ಅವರು 4 ತಗೊಂಡು ಈ ಥರ ಸಿಂಪ್ಲಿಫೈ ಮಾಡಿದ್ದಾರೆ. k:1 ಯಾವ ರೇಷಿಯೋ? 2:7 ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಉತ್ತರವನ್ನು ಮಾಡ್ಕೋಬೇಕು. ಇನ್ನೊಂದ್ಸಲ ಹೇಳ್ತಿದ್ದೀನಿ, ರೇಷಿಯೋ ಕೇಳಿದಾಗ m/n ತಗೊಂಡ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದನ್ನೇ ಟೆಕ್ಸ್ಟ್ ಬುಕ್ಕಲ್ಲಿ ಹಿಂದಿನ ಲೆಕ್ಕ ಮಾಡಿದರೆ ಸ್ವಲ್ಪ ಲೆಂತಿ ಇದೆ, ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಸೊ ಈ ಥರ ಕೆ ಬೆಲೆ ತಗೊಂಡ್ರೆ ಆರಾಮಾಗಿ ಆನ್ಸರ್ ಬರುತ್ತೆ. ಸೊ ಇವಿಷ್ಟು ಈ ಕಾನ್ಸೆಪ್ಟಲ್ಲಿ ಇರುವಂಥ ಲೆಕ್ಕಗಳು. ಸೊ ಎಷ್ಟೆಲ್ಲ ಹೇಳಿದ್ದೀನಿ ಅಂದರೆ, ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ ಲೆಕ್ಕ, ಮತ್ತು ಏರಿಯಾದಲ್ಲಿ ಕೋಲಿನಿಯರ್ ಆಗಿದ್ದಾಗ ಕೆ ಬೆಲೆ ಕಂಡುಹಿಡಿದ ಲೆಕ್ಕ. ಸೆಕ್ಷನ್ ಫಾರ್ಮುಲಾದಲ್ಲಿ 2 ಲೆಕ್ಕ ಮಾಡಿದ್ದೀನಿ. ಸೆಕ್ಷನ್ ಫಾರ್ಮುಲಾ ಸ್ವಲ್ಪ ಕಷ್ಟ, ಯಾಕಂದರೆ ಸೂತ್ರಗಳು ದೊಡ್ಡದಿದ್ದಾವೆ, ನೆನ್ಪಿಟ್ಕೊಳ್ಳೋದು ಕಷ್ಟ. ನಮ್ಗೆ ನೆನ್ಪಿಟ್ಕೊಳ್ಳೋದೇ ಕಷ್ಟ ಸೂತ್ರಗಳನ್ನು. ಸೊ ಯಾವ ಲೆಕ್ಕವನ್ನು ಹೇಗೆ ಮಾಡೋದು ಅಂತ ಸ್ವಲ್ಪ ನೋಡ್ಕೋಬೇಕು. ರೇಷಿಯೋ ಕೇಳಿದರೆ k:1, ರೇಷಿಯೋ ಕೊಟ್ಟು ಪಾಯಿಂಟ್ p(x, y) ಕೇಳಿದ್ರೆ m/n ತಗೊಂಡು ಲೆಕ್ಕ ಮಾಡಬೇಕು. ಇವಿಷ್ಟು ಈ ಪಾಠದಲ್ಲಿರೋದು. ಇನ್ನೂ ತುಂಬ ಲೆಕ್ಕಗಳಿದ್ದಾವೆ, ಅದನ್ನ ಕ್ಲಾಸಲ್ಲಿ ಮಾಡಬೇಕು. ಸೊ ಇವಿಷ್ಟು ಕೋಆರ್ಡಿನೇಷನ್ ಜಾಮೆಟ್ರಿಯ ಪಾಠಗಳು. ಥ್ಯಾಂಕ್ ಯು.